ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಸವರಾಜ್ ಚರಂತಿಮಠ್. ರಾಜ್ಯದಲ್ಲಿ ಮತ್ತೆ ಲಿಂಗಾಯತ ಜಟಾಪಟಿ ಶುರುವಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈ ಹಿಂದೆ 2017-18ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಎನ್ನುವಂಥ ಜಟಾಪಟಿ ಆರಂಭವಾಗಿತ್ತು. ಆ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಸಾಕಷ್ಟು ಜಟಾಪಟಿ ನಡೀತು. ಒಂದು ವರ್ಷದ ಚುನಾವಣೆ ಇರುವಂಥ ಸಂದರ್ಭದಲ್ಲೇ ಈ ಒಂದು ಜಟಾಪಟಿ ಆರಂಭವಾಗಿ 2017ರಲ್ಲಿ ಆರಂಭವಾಗಿ 2018ರ ವಿಧಾನಸಭಾ ಚುನಾವಣೆಗೆ ಒಂದು ಕಾಂಗ್ರೆಸ್ ಸರ್ಕಾರದ ಸೋಲಿಗೆ ಕಾರಣವಾಗಿ ಈ ಜಟಾಪಟಿ ತಾರ್ಕಿಕ ಅಂತ್ಯಕ್ಕೆ ಕಂಡಿತ್ತು. ಆದರೆ ಈಗ ಮತ್ತೆ ಈ ಲಿಂಗಾಯತ ಜಟಾಪಟಿ ಕಳೆದ 6 ತಿಂಗಳಿಂದ ಆರಂಭವಾಗಿತ್ತು. ಇದು ನಿನ್ನೆಯಿಂದ ಕೂಡ ಬಹಳ ತಾರಕಕ್ಕೆ ಹೋಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಲಿಂಗಾಯತ ಮಠಾಧೀಶರ ಒಕ್ಕೂಟದ ವತಿಯಿಂದ ನಿನ್ನೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ಅರಮನೆಯಲ್ಲಿ. ಈ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಮಾವೇಶದಲ್ಲಿ ಒಂದಷ್ಟು ನಿರ್ಣಯಗಳನ್ನು ಪಾಸ್ ಮಾಡಲಾಯಿತು. ಮತ್ತು ಲಿಂಗಾಯತ ಪ್ರತ್ಯೇಕ ಧರ್ಮವಾಗಿ ಗುರುತಿಸ್ಕೋಬೇಕು, ಇದಕ್ಕೆ ಮಾನ್ಯತೆ ಸಿಗಬೇಕು ಅನ್ನುವಂಥ ಒಂದಷ್ಟು ಅಹವಾಲನ್ನು ಈ ಒಂದು ಸಮಾವೇಶದಲ್ಲಿ ಬಂದಂಥ ಜನರಿಗೆ ಮತ್ತು ಸರ್ಕಾರದ ಪ್ರತಿನಿಧಿಯಾಗಿ CM ಸಿದ್ದರಾಮಯ್ಯ ಅವರೇ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಮನವಿಯನ್ನು ಮಾಡಲಾಯಿತು. ಒಂದು, ಮೆಟ್ರೋಗೆ ಬಸವಣ್ಣನವರ ಹೆಸರನ್ನು ಇಡಬೇಕು, ನಮ್ಮ ಮೆಟ್ರೋ ಬದಲಾಗಿ ಬಸವ ಮೆಟ್ರೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನು ಇಡಲಾಯಿತು. ಮತ್ತು ಈ ಹಿಂದೆ ಕೊಟ್ಟಂಥ ಶಿಫಾರಸು ಏನಿತ್ತಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ, ಅದನ್ನು ಮತ್ತೊಂದು ಸಾರಿ ಶಿಫಾರಸು ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ. ಲಿಂಗಾಯತ ಧರ್ಮ, ಬಸವ ಧರ್ಮ ಇದು ಒಂದು ಪ್ರತ್ಯೇಕ ಧರ್ಮವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಠಾಧೀಶರು ಮತ್ತು ಲಿಂಗಾಯತ ಮುಖಂಡರು ನೆರೆದಿದ್ದಂಥ ವೇದಿಕೆಯಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಮಾಡಿದರು. ಮತ್ತು ಸಿದ್ದರಾಮಯ್ಯ ಅವರು ಕೂಡ ಅದಕ್ಕೆ ಪೂರಕವಾಗಿ ಬಸವ ತತ್ವ ಬೇರೆ ಆಗಬೇಕು ಮತ್ತು ಬಸವ ತತ್ವ ಮತ್ತು ಲಿಂಗಾಯತ ಧರ್ಮದ ಒಂದು ಧರ್ಮವಾಗಿ ರೂಪಾಂತರ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಮಾತುಗಳನ್ನು ಆಡಿದರು. ಈ ಸಮಾವೇಶ ನಡೆದ ಬೆನ್ನಲ್ಲೇ ಈಗ ಲಿಂಗಾಯತ ಸಮುದಾಯದಲ್ಲಿ, ಅಂದರೆ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಈಗ ಒಂದು ರೀತಿಯಲ್ಲಿ ಆಂತರಿಕ ಜಟಾಪಟಿ ಆರಂಭ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕಾಂಗ್ರೆಸ್ ಸರ್ಕಾರದಲ್ಲೇ ಇರ್ತಕ್ಕಂತಹ ಜನಪ್ರತಿನಿಧಿಗಳ ನಡುವೆ ಒಂದು ಜಟಾಪಟಿ ಆರಂಭ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಒಂದು ವೀರಶೈವ ನಾಯಕರು ಮತ್ತು ಲಿಂಗಾಯತರ ನಾಯಕರ ನಡುವೆ ಆಂತರಿಕ ಕಲಹ ಕಾಂಗ್ರೆಸ್ ಪಕ್ಷದಲ್ಲೇ ಆಗಿದೆ. ಯಾಕಂದರೆ ನಿನ್ನೆ ನಡೆದಂತಹ ಸಮಾವೇಶದಲ್ಲಿ ಕೇವಲ 3 ಜನ ಸಚಿವರು, ಲಿಂಗಾಯತ ಸಚಿವರು ಉಪಸ್ಥಿತರಿದ್ದರು. 8 ಸಚಿವರ ಪೈಕಿ 3 ಜನ ಉಪಸ್ಥಿತರಿದ್ದರು. ಬೆರಳೆಣಿಕೆ ಅಂದರೆ 2-3 ಜನ ಶಾಸಕರು ಮಾತ್ರ ಈ ಒಂದು ಸಮಾವೇಶದಲ್ಲಿದ್ದರು. ಉಳಿದಂತೆ ಲಿಂಗಾಯತ ಕಾಂಗ್ರೆಸ್ ಶಾಸಕರು ಅಂತರವನ್ನು ಕಾಯ್ಕೊಂಡ್ರು. ಉಳಿದಂತಹ 5 ಜನ ಸಚಿವರು ಕೂಡ ಅಂತರವನ್ನು ಕಾಯ್ಕೊಂಡ್ರು. ಈ ಮೂಲಕ ಈ ಒಂದು ಸಮಾವೇಶಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ತೋರ್ಪಡಿಸಿದರು. ಹೀಗಾಗಿ ಈ ಒಂದು ಸಮಾವೇಶ ಏನಿದೆ ಈಗ ವಿವಾದದ ನಾಂದಿಯನ್ನು ಹಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ವೀರಶೈವ ಮಹಾಸಭಾ ಈ ಸಮಾವೇಶದ ಅಗತ್ಯತೆ ಏನಿತ್ತು ಅನ್ನುವಂಥ ಒಂದು ಪ್ರಶ್ನೆಯನ್ನು ರಾಜ್ಯ ಸರ್ಕಾರಕ್ಕೂ ಮಾಡ್ತಾ ಇದೆ. ಮತ್ತು ಈ ಜಾಗತಿಕ ಲಿಂಗಾಯತ ಮಹಾಸಭಾ ಏನಿದೆ ಮತ್ತು ಮಠಾಧೀಶರ ಒಕ್ಕೂಟ ಇದೆ, ಅದಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ನಮ್ಮ ಸಮುದಾಯವನ್ನು ಒಡೆಯುವಂಥ ಪ್ರಶ್ನೆಗಳ ಬಂದಿದ್ದು. ಆ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಬೇಕು, ಸಮುದಾಯವನ್ನು ಒಗ್ಗಟ್ಟು ಮಾಡಬೇಕು ಅನ್ನುವಂತಹ ಹೋರಾಟವನ್ನು ಕಳೆದ 10 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ಥರದ ಸಮಾವೇಶದ ಅಗತ್ಯತೆ ಏನಿತ್ತು ಅನ್ನುವಂಥ ಒಂದು ಪ್ರಶ್ನೆಯನ್ನು ವೀರಶೈವ ಮಹಾಸಭಾದ ನಾಯಕರು ಎತ್ತಾ ಇದ್ದಾರೆ. ಮತ್ತು ಸಚಿವರು ಕೂಡ ಬಹುತೇಕವಾಗಿ ಸಚಿವರಾದಂಥ ಈಶ್ವರ ಖಂಡ್ರೆಯವರು ಕೂಡ ವೀರಶೈವ ಲಿಂಗಾಯತ 2 ತತ್ವ ಒಂದೇ ಇರತಕ್ಕಂಥದ್ದು, ಇದನ್ನೆರಡನ್ನೂ ಕೂಡ ಬೇರ್ಪಡಿಸೋಕೆ ಸಾಧ್ಯ ಇಲ್ಲ. ಒಂದಷ್ಟು ನಾಯಕರು, ಒಂದಷ್ಟು ಕಾಣದ ಕೈಗಳು ಇದನ್ನು ಬೇರ್ಪಡಿಸುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಇದಕ್ಕೆ ಸಮುದಾಯ ಯಾವತ್ತಿದ್ರೂ ಕೂಡ ವಿರೋಧ ಮಾಡ್ಕೊಂಡು ಬಂದಿದೆ, ಈ ಮುಂದೂ ಕೂಡ ವಿರೋಧ ಇರುತ್ತೆ. ಸಮುದಾಯ ಒಗ್ಗಟ್ಟಿಂದ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ MB ಪಾಟೀಲ್ ಅವರು ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು, ಬಸವ ತತ್ವದ ಒಂದು ಪ್ರತ್ಯೇಕ ಧರ್ಮ ಆಗಬೇಕು, ಇಲ್ಲಿ ವೀರಶೈವರ ಸಿದ್ಧಾಂತಗಳು ಬೇರೆ, ಲಿಂಗಾಯತರ ಸಿದ್ಧಾಂತಗಳು ಬೇರೆ, ವೀರಶೈವರ ಸಿದ್ಧಾಂತಗಳು ಸಿದ್ಧಾಂತ ಶಿಖಾಮಣಿ ಸೇರಿದಂತೆ ರೇಣುಕಾಚಾರ್ಯರ ಒಂದವರು ಅಡಿಯಲ್ಲಿ ಬರ್ತಕ್ಕಂಥ ಸಿದ್ಧಾಂತಗಳಿದ್ದಾವೆ. ಲಿಂಗಾಯತರು ಕೇವಲ ಬಸವ ತತ್ವ ಮತ್ತು ಶರಣ ಸಂಸ್ಕೃತಿಯ ಆಧಾರದ ಮೇಲೆ ಇರತಕ್ಕಂಥ ಒಂದು ಸಿದ್ಧಾಂತ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಹೇಳುವ ಮೂಲಕ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಿಡಿ ಹೊತ್ತಿರ್ತಕ್ಕಂಥದ್ದು. ಇದರಲ್ಲಿ ಸಚಿವರಾದಂಥ MB ಪಾಟೀಲ್ ಮತ್ತು ಸಚಿವರಾದಂಥ ಈಶ್ವರ ಖಂಡ್ರೆ ಇಬ್ಬರು ಮುಂಚೂಣಿಯಲ್ಲಿರ್ತಕ್ಕಂಥ ಲಿಂಗಾಯತ ಸಮುದಾಯದ ನಾಯಕರು, ಸಚಿವರು, ಇವರ ನಡುವೆ ಒಂದಷ್ಟು ವಾಕ್ಸಮರಗಳು ಕೂಡ ಆಂತರಿಕವಾಗಿ ನಡೀತಾ ಇದ್ದಾವೆ. ಒಂದಷ್ಟು ಸಚಿವರು ವೀರಶೈವ ಲಿಂಗಾಯತ ಪರವಾಗಿ ನಿಂತ್ಕೊಂಡ್ರೆ ಕೇವಲ 3 ಸಚಿವರು, MB ಪಾಟೀಲ್ ಇರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರು, ಇವರು 3 ಜನ ಮಾತ್ರ ಪ್ರತ್ಯೇಕ ಲಿಂಗಾಯತ ಧರ್ಮದ ಪರವಾಗಿ ನಿನ್ನೆ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಹೀಗಾಗಿ ಒಂದು ಕಾಂಗ್ರೆಸ್ ಸರ್ಕಾರ
ಸರ್ಕಾರದಲ್ಲಿ ಒಂದು ಆಂತರಿಕ ಕಿಡಿಯನ್ನು ಈ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ಕಿಡಿ ಹೊತ್ತಿಸಿರತಕ್ಕಂಥದ್ದು ಮತ್ತು ವೀರಶೈವ ಸಮುದಾಯಕ್ಕೆ ಮತ್ತು ವೀರಶೈವ ಲಿಂಗಾಯತನೇ ಆಗಿರಬೇಕು ಅನ್ನುವಂಥ ಸಚಿವರು ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಸರ್ಕಾರದ ಒಳಗಡೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾಕೆ CM ಸೇರಿದಂತೆ ಉಳಿದಂತಹ ನಾಯಕರು ಹೋಗಬೇಕಾಗಿತ್ತು? ಯಾಕಂದರೆ ಲಿಂಗಾಯತ ಸಮುದಾಯ ಈಗಾಗಲೇ ಸಾಕಷ್ಟು ಜರ್ಜರಿತವಾಗಿದೆ. 2017ರಲ್ಲಿ ಪ್ರತ್ಯೇಕ ಧರ್ಮ ಮಾಡಲು ಹೋಗಿ ಸಾಕಷ್ಟು ನೋವುಗಳನ್ನು ಅನುಭವಿಸಬೇಕಾಯಿತು ಮತ್ತು 2018ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳ್ತು. ಯಾಕಂದರೆ ಆಗ ಸರ್ಕಾರವನ್ನು ಕಳೆದುಕೊಳ್ಬೇಕಂತ ಸ್ಥಿತಿ ಬಂತು. ಸಿದ್ದರಾಮಯ್ಯ ಅವರು ಆಗ CM ಆಗಿದ್ದರು, ಲಿಂಗಾಯತರು ಸರ್ಕಾರದ ವಿರೋಧವಾಗಿ ನಿಂತುಕೊಂಡ್ರು. ಹಾಗಾಗಿ ಆಗ ಸರ್ಕಾರ ಬೀಳುವಂಥ ಸ್ಥಿತಿಗೆ ಬಂತು. ಅದನ್ನು ಮತ್ತೆ ಒಗ್ಗೂಡಿಸುವಂಥ ಕೆಲಸವಾಗಿ 5 ವರ್ಷಗಳಲ್ಲಿ ಆಗಿರ್ತಕ್ಕಂತಹ ತಪ್ಪುಗಳನ್ನು ಸುಧಾರಣೆ ಮಾಡಿಕೊಂಡು 2023ರ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಅಂತ ಒಟ್ಟಾಗಿ ಹೋಗಿದ್ದಕ್ಕೆ ಕಾಂಗ್ರೆಸ್ಗೆ ಲಿಂಗಾಯತರ ಮತಗಳು ಬಂದವು ಮತ್ತು BJPಯ ವಿರೋಧ ಅಲೆ ಇದ್ದಂಥ ಸಂದರ್ಭದಲ್ಲಿ ಲಿಂಗಾಯತರು ಯಾವಾಗ 1989ರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನು ಅಧಿಕಾರದಿಂದ ಇಳಿಸಲಾಯಿತು, ಆಗ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷದಿಂದ ವಿಮುಖ ಆಗಿತ್ತು. ಅದು 2023ರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪರವಾಗಿ ನಿಂತುಕೊಳ್ಳುವ ಮೂಲಕ ಕಾಂಗ್ರೆಸ್ ಪರವಾಗಿ ಲಿಂಗಾಯತರು ಕೂಡ ಇದ್ದಾರೆ ಅನ್ನುವಂಥ ಒಂದಷ್ಟು ಮೆಸೇಜನ್ನು ಕೊಡುವಂಥ ಚುನಾವಣೆ ಆಗಿತ್ತು. ಆದರೆ ಈಗ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಬಂದಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ಈ ಸಮಾವೇಶದಲ್ಲಿ ಭಾಗವಹಿಸುವ ಮೂಲಕ ಮತ್ತೆ ಇದಕ್ಕೆ ಕಿಡಿ ಹೊತ್ತಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಈ ಒಂದು ಕಿಡಿ ಹೊತ್ಕೊಂಡಿದ್ದೇ ಆದಲ್ಲಿ ಕಾಂಗ್ರೆಸ್ ಪಕ್ಷ 2 ಹೋಳಾಗುತ್ತೆ, ಅದು ಲಿಂಗಾಯತರ ನಾಯಕರ ನಡುವೆ ಅನ್ನುವಂಥದ್ದು. ಆದರೆ ಈಗ ಸಿದ್ದರಾಮಯ್ಯ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದನ್ನು ಯಾರು ಅಳ್ಳುಗೆಳೆಯೋಕ್ಕಾಗಲ್ಲ, ಯಾಕಂದರೆ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಇದನ್ನು ಯಾವ ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದರೆ ಸಚಿವರ ನಡುವೆ ಈಗಾಗಲೇ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿರುವಂಥ ಹಿನ್ನೆಲೆಯಲ್ಲಿ ಸಚಿವರನ್ನು ಮತ್ತು ಲಿಂಗಾಯತ ಶಾಸಕರನ್ನು ಕರೆದು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ವೀರಶೈವ ಲಿಂಗಾಯತ 2 ಒಂದೇ ಅನ್ನುವಂಥದ್ದು. ಮತ್ತು ಈ ಥರದಲ್ಲಿ ಭಿನ್ನಾಭಿಪ್ರಾಯ ಬೇಡ, ಒಟ್ಟಾಗಿ ಒಂದು ಮನವಿಯನ್ನು ಕೊಡುವಂಥ, ಯಾಕಂದರೆ ಹಿಂದೆ ವೀರಶೈವ ಮಹಾಸಭಾ ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಇದೇ ಅರಮನೆ ಮೈದಾನದಲ್ಲಿ ಇದೇ ಸಿದ್ದರಾಮಯ್ಯ ಅವರನ್ನ ಕರೆಸಿ ಸನ್ಮಾನ ಮಾಡಿ ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಒಂದು ಶಿಫಾರಸನ್ನು ಪಾಸ್ ಮಾಡಿತ್ತು. ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಮಾಡಬೇಕನ್ನುವಂಥ ಒಂದು ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಲಾಗಿತ್ತು. ಅದು ಕೂಡ ಇನ್ನೂ ಕೇಂದ್ರ ಸರ್ಕಾರದಲ್ಲಿ ಬಾಕಿ ಇದೆ. ಹಿಂದೆನೂ ಕೂಡ ಲಿಂಗಾಯತರದ ಪ್ರತ್ಯೇಕ ಧರ್ಮ ಆಗಬೇಕು ಅನ್ನುವಂಥ ಒಂದು ಶಿಫಾರಸು ಕೂಡ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಅದು ಬಾಕಿ ಇದೆ. ಎರಡೂ ಮನವಿಗಳು ಬಾಕಿ ಇರುವಂಥ ಸಂದರ್ಭದಲ್ಲಿ ಮತ್ತೆ ಸಮುದಾಯ 2 ಹೋಳಾದಂಥ ವಿಚಾರವನ್ನು ಇಟ್ಟುಕೊಂಡು ಮತ್ತೆ ಈಗ ಅದೇ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ತಂದಿರೋದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮತ್ತು ಸಿದ್ದರಾಮಯ್ಯವರು ಈ ವಿಚಾರದಲ್ಲಿ ಅಂತರವನ್ನು ಕಾಯ್ಕೊಳ್ಬೇಕಾಗಿತ್ತು ಅನ್ನುವಂಥ ಒಂದು ವಾದವನ್ನು ವೀರಶೈವ ಮಹಾಸಭಾ ಮತ್ತು ವೀರಶೈವ ಲಿಂಗಾಯತ ಅಂತ ಬೆಂಬಲಿಸ್ತಕ್ಕಂತಹ ನಾಯಕರು, ಸಚಿವರು, ಶಾಸಕರು ಮಾತನಾಡ್ಕೊಳ್ತಾ ಇದ್ದಾರೆ. ಇದು ಲಿಂಗಾಯತರನ್ನು ಒಬ್ಬರನ್ನ ಬೆಂಬಲಿಸಿ ಇವರು ಈ ಸಮಾವೇಶದಲ್ಲಿ ಭಾಗಿಯಾಗಿರೋದ್ರಿಂದ ಸಹಜವಾಗಿ ಬಹುಸಂಖ್ಯಾತರಲ್ಲಿರ್ತಕ್ಕಂತಹ ವೀರಶೈವ ಲಿಂಗಾಯತರು ಅಸಮಾಧಾನಗೊಳ್ತಾರೆ ಅನ್ನುವಂಥದ್ದು. ವೀರಶೈವ ಲಿಂಗಾಯತ 2 ಸಿದ್ಧಾಂತಗಳು ಒಂದೇ ಇದ್ದಾವೆ, ಸಮಾಜ ಒಂದಾಗಿರಬೇಕು. ಇದನ್ನು ಬೇರೆಯವರು ಒಡೆದು ಆಳುವ ಮೂಲಕ ರಾಜಕೀಯ ಒಂದಷ್ಟು ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಮುದಾಯ ಪದೇ ತುತ್ತಾಗ್ತಾ ಇದೆ ಅನ್ನೋಂಥ ಒಂದಷ್ಟು ಅಸಮಾಧಾನವನ್ನು ಲಿಂಗಾಯತ ನಾಯಕರು, ವೀರಶೈವ ಲಿಂಗಾಯತ ನಾಯಕರು ಮತ್ತು ಮಠಾಧೀಶರು, ಪಂಚಪೀಠಾಧೀಶರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ಈ ಸಮಾವೇಶದಲ್ಲಿ ಭಾಗಿಯಾಗುವ ಮೂಲಕ ನಾವು ಬಸವ ತತ್ವ, ಬಸವ ಧರ್ಮ ಮತ್ತು ಲಿಂಗಾಯತ ಧರ್ಮದ ಪರವಾಗಿದ್ದೇನೆ ಅನ್ನುವಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಅವರೇ ಕಿಡಿ ಹೊತ್ತಿಸುವಂಥ ಕೆಲಸ ಆಗಿರೋದ್ರಿಂದ ಈಗ ಆ ಕಿಡಿಯನ್ನು ಅವರೇ ಶಾಂತ ಮಾಡಬೇಕಾದಂಥ ಒಂದು ಜವಾಬ್ದಾರಿ ಕೂಡ ಇದೆ. ಯಾಕಂದರೆ ಈಗ ಮರುಪ್ರಶ್ನೆಯನ್ನು ಈಗ ಕೇಳಿದಾಗ ಸಿದ್ದರಾಮಯ್ಯ ಅವರು ಕೂಡ ಸಹಜವಾಗಿ ಆಕ್ರೋಶಗೊಂಡಿದ್ದಂತೆ ಲಿಂಗಾಯತ ಮಠಾಧೀಶರು ಅವರು ನಿರ್ಣಯ ಮಾಡಿದ್ದಕ್ಕೆ ನಾನು ಯಾಕೆ ಅದಕ್ಕೆ ಬೆಂಬಲವಾಗಿಬೇಕು, ನಾನು ಯಾಕೆ ಅದರ ಪರವಾಗಿ ಅಥವಾ ಅದಕ್ಕೆ ನನ್ನ ನಿರ್ಣಯವನ್ನು ಯಾಕೆ ತಿಳಿಸಬೇಕು, ಅವರು ನಿರ್ಧಾರ ಮಾಡಿ ಕೊಟ್ಟಿದ್ದಾರೆ ಮನವಿಯನ್ನು, ಆ ಮನವಿಯನ್ನು ನಾವು ಶಿಫಾರಸು ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು. ಹಾಗಾಗಿ ಒಂದು ಆಕ್ರೋಶವನ್ನು ಈಗ ಹೊರಗಾಗ್ತಾಯಿದ್ದಾರೆ. ಆದರೆ ಅದು ಸಮಾವೇಶಕ್ಕೂ ಮುಂಚಿತವಾಗಿ ಅವರು ಯೋಚನೆ ಮಾಡಬೇಕಾಗಿತ್ತು. ಆದರೆ ಆಗ ಯೋಚನೆ ಮಾಡಿಲ್ಲ. ಈಗ ಸಮಾವೇಶದಲ್ಲಿ ಭಾಗಿಯಾಗಿದ್ದರು, ಸಮಾವೇಶ ಮುಗಿದು ಹೋಗಿದೆ. ಈಗ ವೀರಶೈವ ಮತ್ತು ಲಿಂಗಾಯತರ ನಡುವೆ ಒಂದಷ್ಟು ಆಂತರಿಕ ಬೇಗುದಿ ಹತ್ಕೊಂಡಿದೆ, ಅದು ಕಾಂಗ್ರೆಸ್ ಪಕ್ಷದಲ್ಲಿ. ಮತ್ತು ಇದನ್ನು ರಾಜಕೀಯವಾಗಿ BJP ಕೂಡ ಈ ಹಿಂದೆ ಜಾತಿಗಳನ್ನು ಒಡೆಯುವಂಥ ಕೆಲಸವನ್ನು ಸಿದ್ದರಾಮಯ್ಯವರು ಮಾಡಿದರು. ಈಗ ಮತ್ತೆ ವೀರಶೈವ ಲಿಂಗಾಯತರನ್ನ ಒಡೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಮತ್ತು ಲಿಂಗಾಯತರನ್ನು ಒಡೆದ್ರೆ ಅವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆರೋಪಗಳನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನು
ಗಮನಿಸಬೇಕಾಗತ್ತೆ. ಈ ಮತ್ತೆ ಕಿಡಿ ಹೊತ್ಕೊಂಡಿದ್ದೆ ಅದರಲ್ಲಿ ಇದು ಕಾಂಗ್ರೆಸ್ಗೂ ಭಾಳ ಡ್ಯಾಮೇಜನ್ನು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಚುನಾವಣೆಗಳು ಇಲ್ಲದೇ ಹೋದರೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದ್ದಾವೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಮತ್ತು GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ, ಇವು ಚುನಾವಣೆಗಳ ಮೇಲೂ ಕೂಡ ಒಂದಷ್ಟು ಪರಿಣಾಮ ಬೀರ್ತಕ್ಕಂಥ ಕೆಲಸ ಈ ಒಂದು ಲಿಂಗಾಯತರ ಪ್ರತ್ಯೇಕಗೊಳಿಸ್ತಕ್ಕಂಥ ಕೆಲಸಗಳು ಆಗಬಹುದು. ಪರಿಣಾಮ ಬೀರದ ಹಾಗೆ ಕಾಂಗ್ರೆಸ್ ಹೈಕಮಾಂಡು ಕೂಡ ಮಧ್ಯ ವಹಿಸಬೇಕಾಗುತ್ತೆ ಮತ್ತು CM ಸಿದ್ದರಾಮಯ್ಯ ಅವರು ಇದು ಸರಿಯಾಗಿದೆ, ನಾವು ಯಾವುದೇ ತಪ್ಪನ್ನು ಆಗದ ಹಾಗೆ ನೋಡ್ಕೊಳ್ತೇವೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತರು ಎಲ್ಲರೂ ಒಟ್ಟಾಗಿ ಹೋಗಬೇಕು ಅನ್ನುವಂಥ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಇದನ್ನು CM ಸಿದ್ದರಾಮಯ್ಯ ಅವರು ಮಾಡ್ತಾರಾ ಅಥವಾ ಈಗ ಹೊತ್ತಿರುವಂಥ ಕಿಡಿಯನ್ನು ಇದೇ ರೀತಿ ಬೆಳೆಯೋಕ್ಕೆ ಬಿಟ್ಟು ಅದು ಜ್ವಾಲೆಯಾಗಿ ಉರಿಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾಶ ಆಗುವಂತಹ, ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟವನ್ನು ಉಂಟು ಮಾಡ್ತಕ್ಕಂತಹ ಕೆಲಸಗಳು ಆಗ್ತಾವ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ.